ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೀನಿ. ಸಫಾರಿಗೆ ಹೋಗೋಣ ಅಂತೇಳಿ ನಾವು ಸಂಡೇನೇ ಬಂದ್ವಿ. ಸಂಡೇ ನಾವು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ನನ್ನ ಹಸ್ಬೆಂಡ್ ಮತ್ತು ಪಾಪು ಟಿಕೆಟ್ ತೊಗೊಬರೋಕ್ಕೆ ಅಂತೇಳಿ ಹೋಗಿದ್ದಾರೆ. ಸೊ ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಸಂಡೇ ಅಲ್ವಾ, ಸಾಮಾನ್ಯ ಎಲ್ಲೋದ್ರೂ ಕ್ರೌಡೇ ಇರುತ್ತೆ, ಬಟ್ ನಮಗೆ ಫ್ರೀ ಆಗೋದು ಕೂಡ ಆಗುತ್ತೆ. ಸೊ ಹಾಗಾಗಿ ನಾವು ಎಲ್ಲೋದ್ರೂ ಸಂಡೇನೇ ಹೋಗ್ತೀವಿ. ಟಿಕೆಟ್ ಒಬ್ಬರಿಗೆ ಪ್ರೈಸು 400 ರುಪೀಸು. ಪಾಪುಗೇನು ಟಿಕೆಟ್ ಇರಲಿಲ್ಲ. ನಾವು ತೊಗೊಂಡಿದ್ದು ನಾನ್ AC ಬಸ್ಸು, ಹಾಗಾಗಿ 400 ರುಪೀಸು. AC ಬಸ್ಗೆ ಬೇರೆ ಪ್ರೈಸ್ ಇರುತ್ತೆ. ಸೊ ಈಗ ಸಫಾರಿಗೆ ಹೋಗೋಕ್ಕೆ ಕ್ಯೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಕೂಡ ಮಾಡಬೇಕು. ಏನಿಲ್ಲ ಅಂದರೂ 20 to 30 ಮಿನಿಟ್ಸ್ ಆದರೂ ನೀವು ವೆಯ್ಟ್ ಮಾಡಬೇಕು. ನಾವು ಹೋಗಿದ್ದಿನ ಸ್ವಲ್ಪ ಕ್ರೌಡೇ ಇತ್ತಲ್ವ, ಹಾಗಾಗಿ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿದ್ವಿ. ಹಾಗೆ ಆಮೇಲೆ ಈಗ ಕ್ಯೂನಲ್ಲಿ ಹೋಗಬೇಕಾಗತ್ತೆ. ಅಲ್ಲಿ ನಿಮಗೆ ಒಂದೊಂದು ಕಡೆ ವೆಯ್ಟಿಂಗ್ ಹಾಲ್ ಅಂತಲೇ ಬಿಟ್ಟಿರ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ವೆಯ್ಟ್ ಮಾಡಬೇಕು. ಬಸ್ ಬಂದ ಕೂಡಲೇ ನಿಮಗೆ ಸ್ವಲ್ಪ ಬ್ಯಾಚ್ ಮಾಡಿ ಸ್ವಲ್ಪ ಜನನೇ ಒಂದೊಂದು ಬಸ್ಸಿಗೆ ಅಂತ ಕಳಿಸ್ತಾರೆ. ನಮಗೂ ಈಗ ಬಸ್ ಸಿಕ್ತು. ನಮಗೆ ಫ್ರಂಟ್ ಸೀಟಲ್ಲೇ ಸೀಟ್ ಸಿಕ್ಕಿರೋದ್ರಿಂದ ವಿಡಿಯೋ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಈಗ ಹೊರಟ್ವಿ. ಅಲ್ಲಿ ನಿಮಗೆ ಹೀಗೆ ಬಸ್ ಮೂವ್ ಆಗ್ತಾ ಇರುತ್ತೆ. ನಿಮ್ಗೆ ಏನಾದರೂ ಅಲ್ಲಿ ಪ್ರಾಣಿಗಳು ಯಾವ್ದಾದ್ರು ಕಾಣಿಸಿದ್ರೆ ಅವರು ನಿಮಗೆ ಗಾಡಿನ ಸ್ಟಾಪ್ ಮಾಡಿ ಸ್ವಲ್ಪ ಹೊತ್ತು ವಿಡಿಯೋ ತೊಗೊಳಕ್ಕೆ ಹಾಗೆ ಫೋಟೋಸ್ನ ತೆಕ್ಕೊಳ್ಳೋಕ್ಕೆ ಅಂತ ಸ್ವಲ್ಪ ಹೊತ್ತು ಗಾಡಿನ ನಿಲ್ಲಿಸ್ತಾರೆ. ಸೊ ನಮಗೆ ಫಸ್ಟ್ ಕಾಣಿಸಿದ್ದೆ ಅಲ್ಲಿ ಆನೆ. ಸುಮಾರು ಆನೆಗಳಿತ್ತು. ನಿಮಗೆ ಟೋಟಲ್ ಈ ಥರ ಒಂದು ಸಫಾರಿ ರೌಂಡ್ ಹೋಗಿ ಬರೋಕ್ಕೆ 45 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು. ಆ ಕಡೆ ಸುಮಾರಿದೆ. ನಾವು ತೊಗೊಂಡಿದ್ದೆ ನಾನ್ AC ಬಸ್ಸು. ನೀವು ಬೇಕಾದ್ರೆ AC ಬಸ್ ಕೂಡ ಪ್ರಿಫರ್ ಮಾಡ್ಕೋಬೋದು, ಅದು ನಿಮ್ಮ ಕಂಫರ್ಟಬಲು. ಹಾಗೆ ಜೀಪಲ್ಲಿ ಕೂಡ ನೀವು ಸಫಾರಿ ಹೋಗ್ಬೋದು. ಆದರೆ ನಾವು ಲೇಟಾಗಿ ಹೋಗಿದ್ರಿಂದನೇನೋ ನಮಗೆ ಅದ್ರದ್ದು ಟಿಕೆಟ್ ಸಿಗಲಿಲ್ಲ. ಹಾಗೆ ಹೀಗೆ ಕೆಲವೊಂದು ಪ್ರಾಣಿಗಳು ರೋಡ್ ಸೈಡಲ್ಲಿ ಹೀಗೆ ಓಡಾಡ್ತಿರುತ್ತೆ. ಸೊ ಆಗ ಗಾಡಿನ ಸ್ಲೋ ಮಾಡ್ತಾರೆ. ಅದೇನಾದರೂ ಆ ಕಡೆ ಕ್ರಾಸ್ ಮಾಡೋದಿದ್ರೆ ರೋಡ್ನ, ಅದು ಕ್ರಾಸ್ ಮಾಡಿದ ಮೇಲೆ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾರೆ. ಸೊ ಸುಮಾರು ಪ್ರಾಣಿಗಳು ಆ ಕಡೆಯಿಂದ ಈ ಕಡೆ ರೋಡ್ ಮಧ್ಯೆ ಎಲ್ಲ ಓಡಾಡ್ಕೊಂಡಿರುತ್ತೆ. ಇಷ್ಟು ಹತ್ರದಿಂದ ಪ್ರಾಣಿಗಳನ್ನ ನೋಡೋಕ್ಕೆ ತುಂಬಾ ಖುಷಿ ಆಯಿತು. ಹಾಗೆ ನೀವು ಟಿಕೆಟ್ನ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು.
ನಿಮಗೇನಾದರೂ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಮುಂಚೆನೇ ಪ್ರೀ ಬುಕ್ಕಿಂಗ್ನ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ನೀವು ಜೀಪ್ ಬೇಕಾದರೆ ಜೀಪ್ ಸಫಾರಿ, ಇಲ್ಲಾಂದರೆ AC ಅವ್ರು ನಾನ್ AC ಬಸ್ನ ಕೂಡ ಪ್ರಿಫರ್ ಮಾಡ್ಕೋಬೋದು. ಸೊ ಎಲ್ಲಿ ನಮ್ಮನ್ನು ಪಿಕ್ ಮಾಡಿರ್ತಾರಲ್ಲ ಅಲ್ಲೇ ವಾಪಸ್ ನಮ್ಮನ್ನ ಡ್ರಾಪ್ ಮಾಡ್ತಾರೆ. ಸೊ ಆಮೇಲೆ ಅಲ್ಲೇ ಒಂದು ಬಟರ್ಫ್ಲೈ ಪಾರ್ಕ್ ಅಂತ ಇತ್ತು. ಸೊ ಅಲ್ಲಿ ಹೋಗೋಣ ಅಂತೇಳಿ ಅಲ್ಲೇ ವಾಕಬಲ್ ಡಿಸ್ಟೆನ್ಸು. ಸೊ ಅಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ. ಆ ಪಾರ್ಕ್ ಒಳಗೆ ಹಾಗೆ ನಡ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಸುಮಾರು ಚಿಟ್ಟೆಗಳು ಕಾಣಿಸ್ತಾ ಇತ್ತು, ಹಾಗೆ ಮಂಗಗಳು ಕೂಡ ಸುಮಾರು ಇತ್ತು ಅಂತ ಅನ್ಬೋದು. ಆದರೆ ಅಲ್ಲೊಂದು ಲೇಡಿ ಮಗುದು ಮಿಲ್ಕ್ ಪೌಡರು ಮತ್ತು ಪ್ಯಾಂಪರ್ಸು ಸುಮಾರು ಏನೇನೋ ಮಗು ಸಾಮಾನು ಕವರಲ್ಲಿ ಇಟ್ಕೊಂಡು ಹೋಗ್ತಾ ಇದ್ಲು. ಇಲ್ಲಿ ನೋಡಿ ಈ ಮಂಗ ಬಂದು ಕಿತ್ಕೊಂಡ್ಬಿಟ್ಟು ಹಾಲಿನ ಪೌಡ್ರು ತೊಗೊಂಡು ತಿಂತಾಯಿದೆ. ಸೊ ಅವರಿಗೆ ಡೈಪರ್ನಾರು ತೊಗೋಬೇಕು ಅಂತ, ಆದರೆ ತೊಗೊಳಕ್ಕೆ ತುಂಬ ಭಯ ಆಗ್ತಿತ್ತು ಅವರಿಗೆ. ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡು ಬಂದರೆ ಅಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಒಂದು ಪಾರ್ಕ್ ಇತ್ತು. ಅಲ್ಲಿ ಪಾಪು ಸುಮಾರು ಹೊತ್ತು ಆಟ ಆಡ್ದ. ಸೊ ಅವನಿಗೆ ಯಾವ್ದು ಬೇಕೋ ಆ ಆಟ ಸಾಮಾನಲ್ಲಿ ಅವನೇ ಕೂತ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಇಲ್ಲಿ ನೋಡಿ ಸುಮಾರು ಚಿತ್ರಗಳಿದೆ, ಬನ್ನಿ ಹೇಗಿದೆ ಅಂತೇಳಿ ನೋಡೋಣ. ಈ ಪಾರ್ಕ್ನ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಅನ್ಬೋದು. ബ്ലാക്ക് മാത്രമേ ഉള്ളല്ലോ. അതൊക്കെ
ಎಷ್ಟೊಂದದ್ದು ಇದು ಕಾಮನ್ ಅಂತ ಇದು ಪೀಪಲ್ ಬಂದು ಗೋಲ್ಡ್ ಕಾಲ ನಮಗೆ ಮಕ್ಕಳಿಗೆಲ್ಲ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಇಲ್ಲಿಂದ ಸಿಗುತ್ತೆ ಅಂತ ಅನ್ಬೋದು. ಸ್ಟೂಡೆಂಟ್ಸಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ನೀವೇನಾದರೂ ಬನ್ನೇರುಘಟ್ಟ ಸಫಾರಿಗೆ ಅಂತ ಏನಾದರೂ ಬಂದರೆ ಹಾಗೆ ಇಲ್ಲಿ ಬಟರ್ಫ್ಲೈ ಪಾರ್ಕ್ ಇದೆಯಲ್ಲ ಅಲ್ಲಿ ಕೂಡ ಒಂದು ಸಲ ವಿಸಿಟ್ ಮಾಡಿ. ಹಾಗೆ ಇಲ್ಲಿ ನೋಡಿ ಚಿಟ್ಟೆ ಬಗ್ಗೆ ಫುಲ್ ಡೀಟೇಲ್ಸು ಹಾಗೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇಲ್ಲಿತ್ತು. ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಫಾರಿ ಬಗ್ಗೆ ಕೂಡ ನಿಮಗೆ ಸ್ವಲ್ಪ ಐಡಿಯಾ ಕೂಡ ಬಂದಿರ್ಬೋದು ಈ ವಿಡಿಯೋಯಿಂದ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.